ನಮಸ್ಕಾರ ಸ್ನೇಹಿತರೆ, ನಾನು ಆಶಾ ಚಂದ್ರಪಟ್ಟ. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ಬಾಯಲ್ಲಿ ನೀರೂರಿಸುವಂತಹ ಆರೋಗ್ಯಕರವಾದ ಒಂದು ಉಪ್ಪಿನಕಾಯಿಯನ್ನು ಹೇಳಿಕೊಡ್ತಾ ಇದ್ದೇನೆ. ಇದು ಕಂಚು ಹುಳಿ ಅಂತೇಳಿ ಹೇಳ್ತೇವೆ ನಾವಿಲ್ಲಿ, ಅದರ ಉಪ್ಪಿನಕಾಯಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಹೊಟ್ಟೆ ಸರಿ ಇಲ್ಲದಾಗ, ಜೀರ್ಣ ಆದಾಗ ಎಲ್ಲ ಬರೀ ಗಂಜಿ ಊಟಕ್ಕೆ ಇದನ್ನು ಒಂದೆರಡು ತುಂಡು ಉಪ್ಪಿನಕಾಯಿಯನ್ನು ಹಾಕ್ಕೊಂಡು ಊಟ ಮಾಡಿದರೆ ರಾತ್ರಿ ಅಷ್ಟೊತ್ತಿಗೆ ನಿಮ್ಮ ಹೊಟ್ಟೆ ಸರಿಯಾಗ್ತದೆ. ಆ ಥರದ ಒಂದು ಉಪ್ಪಿನಕಾಯಿ ಸಿಂಪಲಾಗಿ, ತುಂಬ ಸಾಮಗ್ರಿಗಳೇನು ಬೇಡ ಇದನ್ನು ಮಾಡಲಿಕ್ಕೆ, ಸುಲಭವಾಗಿ ಮಾಡಿಕೊಳ್ಬೋದು. ಈಗ ಕಂಚು ಹುಳಿ ಸೀಸನ್ ಇದೆ, ಎಲ್ಲ ಕಡೆ ಕೂಡ ಸಿಗ್ತದೆ ಇದು. ಆದ್ದರಿಂದ ಇದನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ನಾನು ತಗೊಂಡಿರೋದು 2 ಕಂಚು ಹುಳಿ. ಇದು ನೋಡಿ, ಇದನ್ನು ಕಂಚು ಹುಳಿ ಅಂತ ಹೇಳ್ತೇವೆ. ನಿಮ್ಮ ಊರಲ್ಲಿ ನೀವೇನು ಹೇಳ್ತೀರಿ ಅಂತೇಳಿ ಹೇಳೋದನ್ನು ನನಗೆ ಮೆಸೇಜ್ ಮಾಡಿ ಹಾಕಿ, ಕಮೆಂಟ್ ಹಾಕಿ. ಇದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಮೊದಲಿಗೆ ಕುಪ್ಪಿಯಲ್ಲಿ ಗಾಜಿನ ಬಾಟ್ಲಿಯಲ್ಲೇ ಹಾಕಿಡಿ. ಇದು ಹುಳಿಯಾದ ಕಾರಣ ಸಿಟ್ರಸ್ ಇರ್ತದೆ ಇದು, ಹಾಗಾಗಿ ಗಾಜಿನ ಬಾಟ್ಲಿಯಲ್ಲೇ ಹಾಕಿ, ಪ್ಲಾಸ್ಟಿಕ್ಕಲ್ಲಿ ಹಾಕಬೇಡಿ. ಗಾಜಿನ ಬಾಟ್ಲಿಯಲ್ಲಿ ಸಣ್ಣ ಸಣ್ಣದಾಗಿ ತುಂಡು ಮಾಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಗಾಂಧಾರಿ ಮೆಣಸು ಕೂಡ ಹಾಕ್ಬೋದು. ನಾನಿಲ್ಲಿ ಇವತ್ತು ಬ್ಯಾಡಗಿ ಮೆಣಸು ಹಾಕಿ ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ನೋಡಿ, ಹೀಗೆ ಕಟ್ ಮಾಡುವ ರೀತಿ. ಅದರ ಒಳಗೆ ಬೀಜ ಇರ್ತದೆ, ಆ ಬೀಜವನ್ನು ತೆಗೆದುಕೊಂಡ್ರೆ ಒಳ್ಳೆಯದು, ಇಲ್ಲದಿದ್ದರೆ ಅದು ಕಹಿ ಆಗ್ತದೆ. ಹಾಗಾಗಿ ಅದರ ಬೀಜವನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಈ ಥರ ನೋಡಿ, ಎಲ್ಲವನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಸಣ್ಣ ಸಣ್ಣ ಕಟ್ ಮಾಡಿದ ನಂತರ ಈ ಥರ ಇಷ್ಟು ದೊಡ್ಡ ಹೋಳುಗಳಾಗಿ ಮಾಡಿಕೊಂಡ್ರೆ ಸಾಕು. ಇದನ್ನು ಈಗ ಗಾಜಿನ ಬಾಟ್ಲಿಯಲ್ಲಿ ಹಾಕಿಕೊಂಡು ಮೇಲಿಂದ 2 ಕಂಚು ಹುಳಿಗೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ನಂತರ ಅದಕ್ಕೆ ನಾವು ಇದರ ನೀರನ್ನು ರಿಮೂವ್ ಮಾಡೋದಿಲ್ಲ, ಹಾಗಾಗಿ ಇದೇ ನೀರಿಗೆ ಹೊರಡಿ ಹಾಕುವ ಅಥವಾ ರಸ ಸೇರಿಸ್ಕೊಳ್ಳುವ ಕಾರಣ ಇದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಅದು ಎಷ್ಟು ದೊಡ್ಡದಿರ್ತದೆ, ಆಲ್ಮೋಸ್ಟ್ ಒಂದು ಮುಸುಂಬಿಯ ಸೈಜಲ್ಲಿ ಇರ್ತದೆ ಅದು. ಅದಕ್ಕೆ 3 ಟೇಬಲ್ ಸ್ಪೂನ್ ಉಪ್ಪು ಸಾಕಾಗ್ತದೆ. ಇದನ್ನು ಈಗ ಒಂದು 10 ರಿಂದ 15 ದಿವಸ, ಅದು ನಾವು ನಿಂಬೆಹುಳಿಯನ್ನು ಹೇಗೆ ಮೆತ್ತಗಾಗಲಿಕ್ಕೆ ಬಿಡ್ತೇವೆ ಅದೇ ಥರ ಮೆತ್ತಗಾಗಲಿಕ್ಕೆ ಮುಚ್ಚಳ ಮುಚ್ಚಿ ಬಿಡಬೇಕು. ದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ ಅದನ್ನು ಸ್ಪೂನಲ್ಲಿ, ನೀರಿನ ಪಸೆ ಇಲ್ಲದ ಸ್ಪೂನಲ್ಲಿ ಅದನ್ನು ಮಗಚಿಕೊಳ್ಬೇಕು. ಆವಾಗ ನೋಡಿ, ಈ ಥರ ಅದು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಇದೀಗ 15 ದಿನ ಆದಂತಹ ಕಂಚು ಹುಳಿ. ಇದಕ್ಕೆ ಈಗ ನಾನು ಇದನ್ನು ಇವತ್ತು ಉಪ್ಪಿನಕಾಯಿ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಹೀಗೆ ಕೂಡ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಒಂದು ಸ್ವಲ್ಪ ಕಹಿಯ ಟೇಸ್ಟ್ ಇರ್ತದೆ. ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು, ಇವತ್ತು ನನ್ನ ಹತ್ರ ಸ್ವಲ್ಪ ಬಿಳಿ ಸಾಸಿವೆ ಇತ್ತು, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಿಲ್ಲ ಅಂತಾದರೆ ರೆಗ್ಯುಲರ್ ಕಪ್ಪು ಸಾಸಿವೆ ಕೂಡ ಹಾಕಿಕೊಳ್ಬೋದು. 2 ಕಂಚು ಹುಳಿಗೆ 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಕಾಗ್ತದೆ. ಅದೇ ಆಲ್ರೆಡಿ ಕಹಿ ಇರುವ ಕಾರಣ ಇದಕ್ಕೆ ಜಾಸ್ತಿ ಸಾಸಿವೆ ಏನು ಬೇಕಾಗೋದಿಲ್ಲ, ಹಾಗೆ ಮಸಾಲೆ ಕೂಡ ಬೇಕಾಗೋದಿಲ್ಲ. ಅದೇ ಮಂದ ಬರ್ತದೆ ಅದು. ಕಂಚು ಹುಳಿ ನೀರು ಬಿಟ್ಕೊಂಡು ಅದೇ ಅದಕ್ಕೆ ಬೇಕಾದಷ್ಟು ದಪ್ಪ ಇರ್ತದೆ. ಹಾಗಾಗಿ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡ್ರೆ ಸಾಕು. ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸು ಹಾಕ್ಕೊಳ್ಳಿ. ತುಂಬ ಖಾರ ಬೇಕಾದವರು ಗುಂಟೂರು ಕೂಡ ಹಾಕಿಕೊಳ್ಬೋದು. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಇಂಗು ಹಾಕಿಕೊಳ್ತಾ ಇದ್ದೇನೆ. ಸಾಸಿವೆ ಸರಿಯಾಗಿ ನೋಡಿ ಸಿಡಿಲಿಕ್ಕೆ ಶುರುವಾದ ನಂತರ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿದ ನಂತರ ಅದಕ್ಕೆ ಪಾತ್ರೆ ಬಿಸಿ ಇರ್ತದಲ್ಲ, ಬಿಸಿ ಸಾಕಾಗ್ತದೆ ಇಂಗು ಮತ್ತು ಅರಿಶಿನ ಫ್ರೈ ಆಗಲಿಕ್ಕೆ. ಇದನ್ನು ಈಗ 1 ನಿಮಿಷ, ಅಂದರೆ ಆ ಬಿಸಿಯಲ್ಲೇ 1 ನಿಮಿಷ ಅದನ್ನು ಆಚೆ ಈಚೆ ಮಗಚಿಕೊಳ್ಳಿ. ಈಗ ಇದನ್ನು ತೆಗೆದು ನಾನು ಮಿಕ್ಸರ್ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಫಸ್ಟಿಗೆ ಬೌಲಿಗೆ ಹಾಕ್ಕೊಳ್ಳಿ, ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಇನ್ನು ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಒಂದು 10 ರಿಂದ 12 ಇಷ್ಟು ಹೋಳಿಗೆ 10 ರಿಂದ 12 ಬ್ಯಾಡಗಿ ಮೆಣಸು ಬೇಕಾಗ್ತದೆ. ನಾನು ಬೇರೆ ಯಾವುದೇ ಮೆಣಸಿನ ಹುಡಿ ಆಗಲಿ ಅಥವಾ ಕಲ್ಲರಿಗೆ ಕಾಶ್ಮೀರಿ ಪೌಡ್ರ್ ಆಗಲಿ ಎಂತ ಕೂಡ ಹಾಕಲಿಲ್ಲ, ಡೈರೆಕ್ಟ್ ಬ್ಯಾಡಗಿ ಮೆಣಸು ಹಾಕ್ಕೊಂಡೆ. ಒಂದು 2 ರಿಂದ 3 ಗಂಟೆನಷ್ಟು ಕರಿಬೇವು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ಅದನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಇವಿಷ್ಟೇ ಮಸಾಲೆ ಇಲ್ಲಿ ಹಾಕ್ಕೊಳ್ತಾ ಇರೋದು. ಇದನ್ನು ಕೂಡ ಎಣ್ಣೆ ಹಾಕದೇನೆ ಗರಿ ಆಗೋವರೆಗೆ ಸಣ್ಣ ಉರಿಯಲ್ಲಿ ಮೆಣಸನ್ನು ಫ್ರೈ ಮಾಡಿ. ಕರೆಕ್ಟಾಗಿ ಗರಿ ಆಗ್ತದೆ ನೋಡಿ. ಅದು ಹೇಗೆ ನಿಮಗೆ ಗೊತ್ತಾಗ್ತದಂದರೆ, ಈ ಥರ ಕರಿಬೇವನ್ನು ತೆಗೆದು ನೋಡಿ, ಈ ಥರ ಪ್ರೆಸ್ ಮಾಡಿದರೆ ಕರಿಬೇವು ಕ್ರಿಸ್ಪಿಯಾಗಿರ್ತದೆ. ಆವಾಗ ಇದು ರೆಡಿ ಆಯಿತು ಅಂತೇಳಿ ಅರ್ಥ. ಈಗ ಇದನ್ನು ಕೂಡ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ, ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ಹುಡಿ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ನಾನು ಪೇಸ್ಟ್ ಮಾಡ್ತಿಲ್ಲ, ಯಾಕೆ ಅಂದರೆ ಅದಕ್ಕೆ ಬೇಕಾಗುವಷ್ಟು ನೀರು ಕಂಚು ಹುಳಿಯಲ್ಲೇ ಬಿಟ್ಕೊಂಡಿರ್ತದೆ. ಹಾಗಾಗಿ ಜಸ್ಟ್ ಇದನ್ನು ಪೌಡರ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. 2 ಕಂಚು ಹುಳಿಗೆ ನಿಮಗೆ 2 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/4 ಚಮಚ ಇಂಗು, ಹಾಗೆಯೇ 1/4 ಚಮಚ ಅರಿಶಿನ ಮತ್ತು
ಖಾರಕ್ಕೆ ಬೇಕಾದಷ್ಟು ಮೆಣಸು 8, 10, 12 ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಹಾಕಿ ಅದನ್ನು ಒಂದು 2ರಿಂದ 3 ದಂಡು ಕರಿಬೇವಿನ ಎಲೆ, ಅದನ್ನು ತಣ್ಣಗಾದ ನಂತರ ತರಿಯಾಗಿ ಹುಡಿ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ನಮ್ಮ ರುಚಿಯಾದ ಆರೋಗ್ಯಕರವಾದ ಕಂಚು ಹುಳಿಯ ಉಪ್ಪಿನಕಾಯಿ ರೆಡಿ ಆಯಿತು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ನೀರು ಅದಕ್ಕೆ ಬೇಕಾದಷ್ಟು ಅದರಲ್ಲೇ ಇರ್ತದೆ, ಅದಕ್ಕೆ ಪುನಃ ಸಪ್ರೇಟಾಗಿ ನೀರು ಹಾಕುವ ಅವಶ್ಯಕತೆ ಇಲ್ಲ. ಮತ್ತು ಮಸಾಲೆ ಕೂಡ ಹಾಗೆ ಲೈಟ್ ಮಸಾಲೆ ಹಾಕಿದರೆ ಸಾಕಾಗ್ತದೆ. ಯಾಕೆಂದರೆ ಅದಕ್ಕೊಂದು ಕಂಚುಳಿಗೆ ಅದರದ್ದೇ ಅದೊಂದು ಫ್ಲೇವರ್ ಇದೆ, ಆ ಫ್ಲೇವರ್ ಹೋಗಬಾರ್ದು. ಹಾಗಾಗಿ ಅದಕ್ಕೆ ಲೈಟಾಗಿ ಮಸಾಲೆ ಸೇರಿಸಿದರೆ ಸಾಕಾಗ್ತದೆ. ಮತ್ತು ನಿಮಗೆ ಕಲ್ಲರ್ ಬರಲೇಬೇಕು ಅಂತೇಳಿ ಆದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಹಾಕಿಕೊಳ್ಬೋದು. ಆದರೆ ಹುರಿದ ಉಪ್ಪಿನಕಾಯಿಗೆ ಅದರದ್ದೇ ಆದ ಒಂದು ಕಲ್ಲರ್ ಹಾಗೂ ಫ್ಲೇವರ್, ಪರಿಮಳ ಎಲ್ಲ ಇದೆ. ಹಾಗಾಗಿ ಅದಕ್ಕೆ ಬೇರೇನೂ ಸೇರಿಸುವ ಅವಶ್ಯಕತೆ ಇಲ್ಲ. ನೀವು ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.